ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕಿಂಗ್ ಕಿರಿಕಿರಿ ಉಂಟಾಗ್ತಾ ಇದೆ. ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಲೇನ್ ಬಿಟ್ಟು ಪಾರ್ಕ್ ಮಾಡ್ತಾ ಇರೋದ್ರಿಂದ ಶಾಲೆಗೆ ಹೋಗೋರು, ಕಾಲೇಜಿಗೆ ಹೋಗೋರು ಅಥವಾ ಕೆಲಸಕ್ಕೆ ಹೋಗೋರು ಸುತ್ತಮುತ್ತ ಇರುವಂತಹ ಮನೆಗಳ ಕಿರಿಕಿರಿಯಾಗಿ ಅವರು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಹೀಗಾಗಿ ಜನರಿಗೆ ಸಾಮಾನ್ಯವಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಡೀಟೇಲ್ಸ್ ಇದೆ ನೋಡೋಣ. ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕಿಂಗ್ ಕಿರಿಕಿರಿ, ಫುಟ್ಪಾತ್, ಮನೆ ಮುಂದೆ ಬೈಕ್ಗಳ ಪಾರ್ಕಿಂಗ್, ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಬ್ಯಾರಿಕೇಡ್ ಅಳವಡಿಕೆ. ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕಿಂಗ್ ಕಿರಿಕಿರಿ ಆಗ್ತಿದೆ. ಮೆಟ್ರೋ ಮೂಲಕ ಕೆಲಸಗಳಿಗೆ ಹೋಗುವವರು, ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಮೆಟ್ರೋ ನಿಲ್ದಾಣದ ಅಕ್ಕಪಕ್ಕದ ಮನೆಗಳ ಮುಂದೆ ಫುಟ್ಪಾತ್ ಮೇಲೆ ಬೈಕ್ಗಳನ್ನು ಪಾರ್ಕಿಂಗ್ ಮಾಡುತ್ತಿದ್ದಾರೆ. ಇದರಿಂದ ಮನೆಯವರಿಗೆ ನಿತ್ಯ ಸಮಸ್ಯೆ ಆಗ್ತಿದೆ. ಇದರಿಂದ ರೋಸಿ ಹೋದ ಸ್ಥಳೀಯರು ಪೊಲೀಸರ ಸಹಾಯದಿಂದ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಮೆಟ್ರೋ ಸ್ಟೇಷನ್ ಅವರು ಆಮೇಲೆ ಪೊಲೀಸವರು ಇಬ್ಬರು ಇಂಪ್ಲಿಮೆಂಟ್ ಮಾಡಬೇಕು. ಪಾರ್ಕಿಂಗ್ ಸ್ಟ್ರಿಕ್ಟಾಗಿ ಮೆಟ್ರೋ ಪಾರ್ಕ್ ಅಂತಿದೆ, ಅಲ್ಲೇ ಇಂಪ್ಲಿಮೆಂಟ್ ಮಾಡಬೇಕು. ಅದು ಯಾವಾಗ ಅವರು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ವೋ ಎಲ್ಲ ಬಂದು ಮನೆ ಮುಂದೆ ಬಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಕೆಲವರು ಒಂದು ವಾರ ಆದ್ರೂ ವೆಹಿಕಲ್ ತೆಗೆಯಲ್ಲ. ಅದು ಸಮಸ್ಯೆ ಆಗಿದೆ. ಬಟ್ ಬ್ಯಾರಿಕೇಡ್ ಹಾಕೋದು ಟು ಪ್ರೊಟೆಕ್ಟ್ ರೆಸಿಡೆಂಟ್ಸ್ಗೆ, ಬಿಕಾಸ್ ಅದರ್ವೈಸ್ ಅವರು ನಮ್ಮ ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ ಬ್ಯಾರಿಕೇಡ್ ಇಲ್ಲ ಅಂದ್ಬಿಟ್ರೆ. ಸೊ ಇದನ್ನು ಬ್ಯಾರಿಕೇಡ್ ಹಾಕಿದ್ದು ಒಂದು ರೀತಿ ಒಳ್ಳೆಯದು ರೆಸಿಡೆಂಟ್ಸ್ಗೆ. ಬಟ್ ಏನಂದರೆ ಎರಡನೇ ಪ್ರಶ್ನೆ ಏನಂದರೆ, ಇವರು ಸ್ಟ್ರಿಕ್ಟಾಗಿ ಮೆಟ್ರೋ ಸ್ಟೇಷನ್ ಅವರು ಪಬ್ಲಿಕ್ನ ಮೆಟ್ರೋ ಪಾರ್ಕಿಂಗ್ ಪ್ಲೇಸ್ ಇದೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಪಾರ್ಕ್ ಮಾಡೋಕ್ಕೆ. ಇಲ್ಲಿ ಮಾಡೋಂಗಿಲ್ಲ. ಮಾಡಿದರೆ ಕೂಡ ಅವ್ರು ಪೊಲೀಸವ್ರು ಬಂದು ಎತ್ಕೊಂಡು ಹೋಗಬೇಕು ವೆಹಿಕಲ್ಸ್. 2 ವರ್ಷದಿಂದ ಇದೇ ಸಮಸ್ಯೆ ಇದೆ. ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿಯೇ 2 ಪೇ ಅಂಡ್ ಪಾರ್ಕಿಂಗ್ ಇದ್ರೂ ಹಣ ಉಳಿಸಲು ಫುಟ್ಪಾತ್ ಮನೆಗಳ ಮುಂದೆಯೇ ಪಾರ್ಕಿಂಗ್ ಮಾಡ್ತಿದ್ದಾರೆ. ಮನೆಗಳ ಮುಂದೆ ಮನೆ ಮಾಲೀಕರು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ರು ಸವಾರರು ಕ್ಯಾರೆ ಅಂತಿಲ್ಲ. ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣದ ಕೆಳಗಡೆ ಇದ್ದೇನೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪೇ ಅಂಡ್ ಪಾರ್ಕಿಂಗ್ ಇದೆ. ಆದರೆ ಆ ಜಾಗದಲ್ಲಿ ತಮ್ಮ ಟೂ ವೀಲರ್ಗಳನ್ನು ನಿಲ್ಲಿಸದೆ ಮನೆಗಳ ಮುಂದೆ ಬೈಕ್ಗಳನ್ನು ಪಾರ್ಕ್ ಮಾಡಿ ಹೋಗ್ತಾರೆ. ಇದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಈಗ ಪೇ ಆ್ಯಂಡ್ ಪಾರ್ಕಿಂಗಿಗೆ ಹೆಂಗೆ ಹೋಗಬೇಕು ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ. ಆದರೆ ಅಲ್ಲಿಗೆ ಹೋಗಿ ಬೈಕ್ಗಳನ್ನು ಪಾರ್ಕ್ ಮಾಡೋದಿಲ್ಲ. ಬದಲಿಗೆ ಮನೆಗಳ ಮುಂದೆ ಮತ್ತು ಫುಟ್ಪಾತ್ಗಳ ಮೇಲೆ ಬೈಕ್ಗಳನ್ನು ನಿಲ್ಲಿಸ್ತಾರೆ. ಸೊ ಇದನ್ನು ತಪ್ಪಿಸಬೇಕು ಅಂಥೇಳಿ ಸ್ಥಳೀಯರು ಪೊಲೀಸರಿಗೆ, ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ಟ್ರಾಫಿಕ್ ಪೊಲೀಸರು ಕೂಡ ಬಂದು ಇಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಮನೆಯ ಮಾಲೀಕರಿಗೆ ಅಥವಾ ಮನೆಯವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ಮನೆಗಳ ಮುಂದೆ ಬೈಕ್ಗಳನ್ನು ಹಾಕ್ತಾರೆ, ಹೋಗ್ತಾರೆ, ವಾರಗಟ್ಟಲೆ ಆದರೂ ಕೂಡ ತೆಗೆಯೋದಿಲ್ಲ. ಸೊ ಹೀಗಾಗಿ ಅವರ ವೆಹಿಕಲ್ಸ್ಗಳನ್ನು ತೆಗೆಯೋದಕ್ಕೆ ಆಗ್ತಾಯಿಲ್ಲ. ಸೊ ಅದನ್ನು ತಪ್ಪಿಸ್ಬೇಕು ಅನ್ನೋಂಥ ಕಾರಣಕ್ಕಾಗಿ ಆ ಮನೆ ಮತ್ತು ಫುಟ್ಪಾತ್ನ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಗಾಡಿಗಳನ್ನು ನಿಲ್ಲಿಸದೇ ಇರುವಂಥ ನಿಟ್ಟಿನಲ್ಲಿ ಈಗ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸ್ಥಳೀಯ ಸಂಚಾರಿ ಪೊಲೀಸರು. ಮತ್ತು ಈ ಭಾಗಕ್ಕೆ ಬಂದರೂ ಕೂಡ ನೋಡಿ, ಇದೊಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲೇ ಫುಟ್ಪಾತ್ ಮೇಲೆ ಬೈಕ್ಗಳನ್ನು ನಿಲ್ಲಿಸಿ ಹೋಗಿರ್ತಾರೆ. ಸೊ ಕಚೇರಿಗಳಿಗೆ ಹೋಗುವಂಥವ್ರು ಮತ್ತು ಒಂದಿಷ್ಟು ಕಾಲೇಜ್ ಸ್ಟೂಡೆಂಟ್ಸು ಎಲ್ಲಂದ್ರೆ ಅಲ್ಲೇ ಫುಟ್ಪಾತ್ಗಳ ಮೇಲೆ ಮತ್ತು ಮನೆಗಳ ಮುಂದೆ ಬೈಕ್ಗಳನ್ನು ನಿಲ್ಲಿಸಿ ಹೋಗ್ತಾರೆ. ಆ ಭಾಗಕ್ಕೆ ಹೋದರೆ ಅಲ್ಲಿ ಕೂಡ ಒಂದು ಪೇ ಆ್ಯಂಡ್ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಬೈಕ್ಗಳನ್ನು ನಿಲ್ಲಿಸಬೇಕಾಗಿತ್ತು, ಆದರೆ ನಿಲ್ಲಿಸದೆ ಈ ರೀತಿಯಾಗಿ ರಸ್ತೆಗಳ ಮೇಲೆ ನಿಲ್ಲಿಸ್ತಾರೆ. ಇದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಮನೆಯವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು BMRCLನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡ ಒಳಭಾಗಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದಾಗಿತ್ತು. ಒಳಭಾಗದಲ್ಲಿ ಕೂಡ ಈ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಕೂಡ ಇನ್ನೂ ತುಂಬಾ ಸ್ಪೇಸ್ ಇದೆ. ಅಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿತ್ತು, ಅದು ಕೂಡ ಆಗಲಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಕಾಲೇಜು ಸ್ಟೂಡೆಂಟ್ಸು ಮತ್ತು ಕೆಲಸಗಳಿಗೆ ಹೋಗುವಂಥವ್ರು ಅವರೆಲ್ಲರೂ ಕೂಡ ಮನೆಗಳ ಮುಂದೆ ಮತ್ತು ಫುಟ್ಪಾತ್ಗಳ ಮುಂದೆ ಈ ಒಂದು ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಮತ್ತು ಮನೆಯವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ತಿದ್ರಿಂದ ಪಾದಚಾರಿಗಳಿಗೆ ನಡೆದಾಡಲು ಜಾಗ ಸಿಗ್ತಿಲ್ಲ. ಅನಿವಾರ್ಯವಾಗಿ ರಸ್ತೆಯಲ್ಲೇ ಓಡಾಡ್ತಿದ್ದು ಅಪಘಾತಗಳಾಗುವ ಸಾಧ್ಯತೆಯೂ ಇದೆ. ಮನೆಗಳ ಮುಂದೆ ಬೈಕ್ಗಳನ್ನು ನಿಲ್ಲಿಸೋದ್ರಿಂದ ಸಂಜೆ ಸಮಯದಲ್ಲಿ ಟ್ರಾಫಿಕ್ ಉಂಟಾಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಪಾರ್ಕಿಂಗ್ ಕಿರಿಕಿರಿ ತಪ್ಪಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.